ಇನ್ನು ಹಾವೇರಿ ಜೈಲಿಗೆ ಉಪಲೋಕಾಯುಕ್ತರು ಭೇಟಿ ನೀಡಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆಗಾಗ ಉಪಲೋಕಾಯುಕ್ತರು ಬಿ ವೀರಪ್ಪ ಅವರು ಈ ರೀತಿಯಾಗಿ ಬೇರೆ ಬೇರೆ ಕಾರಾಗೃಹಕ್ಕೆ ಹೋಗಿ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿನ ವ್ಯವಸ್ಥೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರ್ತಾರೆ. ಅದೇ ರೀತಿ ನೋಡಿ, ಖೈದಿಗಳಿಗೆ ನೀಡುವ ಊಟ ಪರಿಶೀಲನೆಯನ್ನು ಮಾಡಿದ್ದಾರೆ ಬಿ ವೀರಪ್ಪ ಅವರು. ಜಿಲ್ಲಾ ಕಾರಾಗೃಹದ ಭದ್ರತೆ ಹೇಗಿದೆ, ಅಲ್ಲಿ ಏನು ವ್ಯವಸ್ಥೆ ಇದೆ, ಖೈದಿಗಳು ಹೇಗೆ ಬಿಹೇವ್ ಮಾಡ್ತಾರೆ ಅಲ್ಲಿ, ಜೊತೆಗೆ ಜೈಲರ್ಗಳು ಹೇಗೆ ಅಲ್ಲಿ ಬಿಹೇವ್ ಮಾಡ್ತಾರೆ, ಇದೆಲ್ಲವೂ ಕೂಡ ಬಿ ವೀರಪ್ಪ ಅವರು ಅವಲೋಕನ ಮಾಡಿದ್ದಾರೆ. ಈ ಹಿಂದೆ ಕೂಡ ಇದೇ ಥರ ಕೆಲವೊಂದಷ್ಟು, ಈಗ ಬೆಳಗಾವಿ ಹಿಂಡಲ್ಗ ಜೈಲಿಗೂ ಕೂಡ ಅವರು ಲಾಸ್ಟ್ ಟೈಮ್ ಭೇಟಿಯನ್ನು ಕೊಟ್ಟಿದ್ದರು. ಅದೇ ರೀತಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡಿ ಅಲ್ಲೇನಾದರೂ ಸಮಸ್ಯೆಗಳಿದ್ರೆ ಈ ಕೂಡಲೇ ಅದನ್ನು ಬಗೆಹರಿಸಬೇಕು, ಸರಿಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಬಿ ವೀರಪ್ಪ ಅವರು ತಾಕೀತು ಮಾಡ್ತಾರೆ. ನೋಡಿ, ಇದೇ ಸಂದರ್ಭದಲ್ಲಿ ಮಾತನಾಡಿದರೆ ವೀರಪ್ಪ ಅವರು, ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ನಿರಪರಾಧಿ ಆಗಿದ್ರೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಅಂತ ಹೇಳಿ ವೀರಪ್ಪ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಕೂಡ ಅವರಿಗೆ ಸಾಥ್ ನೀಡಿದರು. ಮಹಾತ್ಮ ಗಾಂಧಿ ಬಿಟ್ಟಿಲ್ಲ, ಭಗತ್ ಸಿಂಗ್ ಬಿಟ್ಟಿಲ್ಲ, ಸುಭಾಷ್ ಚಂದ್ರ ಬೋಸ್ ಬಿಟ್ಟಿಲ್ಲ. ಕಾನೂನು ಕಠಿಣ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೈಸೂರಲ್ಲಿ ಹೋಗಿ